ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಂತೂ ಫುಲ್ ಟಯರ್ಡ್ ಆಗಿದ್ದೀನಿ. ನನ್ನ ಫೇಸ್ ನೋಡಿದರೆ ನಿಮ್ಗೆ ಗೊತ್ತಾಗ್ತಿದೆ, ನಾನು ಕರೆಕ್ಟಾಗಿ ನಿದ್ದೆ ಇಲ್ಲದಿರೋ ಕಾರಣ ಫೇಸ್ ಎಲ್ಲ ಫುಲ್ ಡಲ್ ಆಗಿದೆ. ಸೊ ಇವತ್ತು ಕೂಡ ನೈಟ್ ಮಲಗೋದು ಲೇಟ್ ಆಗ್ತಿದೆ, ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳ್ತಿದ್ದೀವಿ. ಸೊ ನಿದ್ದೆ ಇಲ್ಲ ಅಂದರೆ ಫೇಸ್ ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ಅಲ್ಲಿರೋ ಬಿಸಿಲಿಗೆ ಫೇಸ್ ಫುಲ್ ಟ್ಯಾನ್ ಆಗಿ ಹೋಗಿದೆ. ಸೊ ಇವತ್ತಿನ ನಮ್ಮ ಪಯಣ ಬಂದು ಎಲಿಫೆಂಟ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬೀಚಿಗೆ ಫೈನಲಿ ರೀಚ್ ಆದ್ವಿ. ಬೀಚಿಗೆ ರೀಚ್ ಆದಮೇಲೆ ಅಲ್ಲಿಂದ ಬೋಟಲ್ಲಿ ಹೋಗಬೇಕಿತ್ತು ಎಲಿಫೆಂಟ್ ಬೀಚಿಗೆ. ಅಲ್ಲೆಲ್ಲ ಗೇಮ್ಸ್ಗಳು, ಬೋಟಲ್ಲಿ ಹೋಗಿ ಅಲ್ಲಿಂದ ಎಲಿಫೆಂಟ್ ಬೀಚಿಗೆ ಹೋದ್ಮೇಲೆ ಅಲ್ಲಿ ಗೇಮ್ಸ್ಗಳಿರುತ್ತೆ. ಯಾವ್ಯಾವ ಗೇಮ್ಸು ಏನೇನು. ಸೊ ಎಲ್ಲದಕ್ಕಿಂತ ಖುಷಿಯಾಗಿದೆ ಅಂದರೆ ಅಂಡಮಾನಲ್ಲಿ ನಮ್ಮ ಫ್ಲ್ಯಾಗ್ ನೋಡಿ ಸಖತ್ ಖುಷಿಯಾಯಿತು. ನಮ್ಮ ದೇಶ, ನಮ್ಮ ಭಾಷೆಯಲ್ಲಿಲ್ಲ ಅಂದರೂ ನಮ್ಮ ದೇಶದ ಬಾವುಟ ಅಲ್ಲಿದೆ ಅಲ್ಲ, ಅದನ್ನು ನೋಡಿ ಸಖತ್ ಖುಷಿಯಾಯಿತು. ಆ ಖುಷಿಗೆ ಲಿಮಿಟ್ ಇರಲಿಲ್ಲ. ಯಾಕೆ ಅಂದರೆ ಅಲ್ಲಿ ಕನ್ನಡ ಮಾತಾಡೋರು ಯಾರೂ ಇಲ್ಲ, ಮಾತಾಡೋದೆಲ್ಲ ಹಿಂದಿ, ತಮಿಳು ಈ ಥರ ಮಾತಾಡ್ತಾಯಿದ್ರು. ಬಟ್ ಅಲ್ಲಿ ನಮ್ಮ ಫ್ಲ್ಯಾಗ್ ನೋಡಿದಾಗ ನಮಗೆ ಮೈ ಒಂಥರ ರೋಮಾಂಚನ ಆಯಿತು. ಸೊ ಹೀಗೆ ಬೋಟಲ್ಲಿ ಕೂತು ಫನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ರೀಲ್ಸು, ಫೋಟೋ ಶೂಟು ಎಲ್ಲ ಸಖತ್ ಎಂಜಾಯ್ ಮಾಡಿದ್ರಿ. ಆ ಬ್ಲೂ ಸಿ ವಾಟರ್ ಮಧ್ಯೆ ನಾವು ಹೋಗ್ತಿದ್ವಿ. ಆ್ಯಕ್ಚುಲಿ ಬ್ಲೂ ಸೀನ ನಾನು ನೋಡಿದ್ದು ಅಮೇರಿಕಾ ಕಂಟ್ರಿಯಲ್ಲಿ ನೋಡಿದೆ, ಅದು ಟಿ ವಿಯಲ್ಲಿ ನೋಡಿದೆ, ಏನು ಲೈವ್ ಆಗಿ ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಬ್ಲೂ ಸಿ ವಾಟರ್ನ ಕಣ್ಣಾರೆ ನೋಡಿದ್ದು. ಸಖತ್ ಎಕ್ಸೈಟ್ಮೆಂಟ್ ಇತ್ತು. ಆ ಮೋಡಗಳು, ಆ ಕ್ಲೈಮೇಟ್, ಅಷ್ಟು ಬಿಸಿಲಲ್ಲಿದ್ರೂ ಅದನ್ನೆಲ್ಲ ನೋಡುವಾಗ ಒಂದು ಖುಷಿ, ಒಂದು ಸಂತೋಷ. ಸೊ ನಾವು ಇದನ್ನು ನೋಡ್ತಾ ಇದ್ದೀವಿ, ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾನು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಅನ್ನೋದು ಖುಷಿನೇ ಬೇರೆ. ಫ್ರಂಟಲ್ಲಿ ಕೂತಿದ್ದು ಆ ನೀರಿಗೂ ಆ ಕ್ಲೌಡ್ಗೂ ಎಲ್ಲೋ ಹತ್ರದಲ್ಲಿ ಅಟ್ಯಾಚ್ ಆಗೋ ಲೆವೆಲ್ ಕಾಣಿಸ್ತಾ ಇತ್ತು. ಇದನ್ನೆಲ್ಲ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕನ್ನೋ ಆಸೆ ಇತ್ತು. ನಾನು ನೋಡುವಾಗೆಲ್ಲ ನನ್ನ ಕೈಲಿ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಯೂಟ್ಯೂಬ್ ಪ್ರತಿಯೊಬ್ಬ ವ್ಲಾಗರ್ಸು, ಡಾಕ್ಟರ್ ಬ್ರೋ ಇವರೆಲ್ಲ ಹೋದಾಗ ತುಂಬ ಫಾಲೋ ಮಾಡ್ತಿದ್ದೆ ಅವರನ್ನು. ಅವ್ರು ಹಾಕೋ ವೀಡಿಯೋಸ್ ನೋಡೋದು ಒಂದು ಆಸೆ ಇತ್ತು ನನಗೂ. ನಾನು ಕೂಡ ಹೋಗಬೇಕು, ನೋಡಬೇಕು. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕನ್ನೋ ಆಸೆ ಇರಲಿಲ್ಲ, ಬಟ್ ನಾನು ಎಲ್ಲನೂ ನೋಡಬೇಕು, ಸುತ್ತಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ನನಗೆ ಆಪರ್ಚುನಿಟಿ ಬಂತು. ಸೊ ನಾನು ಹೋದೆ. ಇದನ್ನೆಲ್ಲ ನೋಡಿದಾಗ ವಾವ್, ನಮ್ಮ ಜೀವನ ಸಾರ್ಥಕ, ಇದನ್ನೆಲ್ಲ ಮಾಡಬೇಕು. ನಾವು ಒಂದು ಕಡೆ ಕೂರೋದಲ್ಲ ಜೀವನ, ಸುತ್ತಾಡಬೇಕು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಸಂಪಾದನೆ ಮಾಡಿ ನಾವು ಯಾರಿಗೋಸ್ಕರನೂ ಇಡೋದಕ್ಕಿಂತ ಸಂಪಾದನೆ ಮಾಡಿ ಇರೋ ಏಜಲ್ಲಿ ಸುತ್ತಾಡಬೇಕು. ಎಷ್ಟು ಆಗುತ್ತೆ ಅಷ್ಟು ಸುತ್ತಾಡಬೇಕು, ಎಷ್ಟಾಗುತ್ತೆ ಅಷ್ಟು ದೇಶ ನೋಡಬೇಕು. ಸೊ ಆ ಥರ ಎಲ್ಲ ನೋಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಫೈನಲಿ ಎಲಿಫೆಂಟ್ ಬೀಚಿಗೆ ರೀಚ್ ಆದ್ವಿ. ಹಾಗೆ ಒಂದು ರೀಲ್ಸ್ ಇರಲಿ ಅಂದ್ಬಿಟ್ಟು ಎಲ್ಲರೂ ಸೇರಿ ರೀಲ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ರೀಚ್ ಆಗಿದ್ದೆ, ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಆ ಬೈಕ್ ರೈಡ್ ಹೋಗ್ಬೇಕು ಅನ್ನೋ ಆಸೆ ಇತ್ತು, ಸಖತ್ ಆಸೆ ಇತ್ತು. ಹೆಂಗೆ ಕರ್ಕೊಂಡೋದ್ರು ಅಂದರೆ ಜೀವನೇ ಬಾಯಿಗೆ ಬಂತು ಅನ್ನೋ ರೇಂಜಿಗೆ ತುಂಬ ಸ್ಪೀಡಾಗಿ ಸಖತ್ ಫನ್ನಾಗಿ ಎಂಜಾಯ್ಮೆಂಟ್ ಇತ್ತು. ನನಗೆ ಜೀವನೇ ಹೋದಂಗೆ ಆಗ್ತಿತ್ತು. ಅದಾದಮೇಲೆ ಬನಾನಾ ರೈಡ್ ಹೋದ್ವಿ, ಆಮೇಲೆ ಡ್ರ್ಯಾಗನ್ ರೈಡ್ ಹೋದ್ವಿ. ಎಲ್ಲ ಕೂಡ ಮಸ್ತಾಗಿತ್ತು. ಯಾವ ಲೆವೆಲ್ಗಿತ್ತು ಅಂದರೆ ಯಪ್ಪ ನಮ್ಮನ್ನೆಲ್ಲಿ ಬಿಡಿಸ್ತಾರೋ ಅನ್ನೋ ಭಯ ಇತ್ತು. ಆ ಥರ ಇದ್ರೂ ಸಖತ್ ಫನ್ನಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡಿದ್ವಿ. ಗೇಮೆಲ್ಲ ಆಡಿ ಮುಗಿದ್ಮೇಲೆ ನೆಕ್ಸ್ಟು ರೀಲ್ಸ್ ಕಡೆ ಹೋದ್ವಿ. ಇಲ್ಲಿ ರೀಲ್ಸ್ ಮಾಡಿ ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಕಾಲು ಹಾಕ್ಕೊಂಡು ರೀಲ್ಸ್ ಮಾಡಿಕೊಂಡು ಆಡ್ತಾಯಿದ್ರು. ಒಂದು ರೀಲ್ಸ್ ಹೆಂಗೋ ಕಂಪ್ಲೀಟಾಗಿ ಇನ್ನೊಂದು ರೀಲ್ಸ್ ಮಾಡಿದ್ರು. ನೀವು ಅದನ್ನು ನೋಡ್ಕೊಂಬನ್ನಿ ಹೇಗಿದೆ ಅಂತ. ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗೇಮೆಲ್ಲ ಆಡಿ ಮುಗಿಸಿ ರೀಲ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬೀಚಿಗೆ ಬಂದ್ವಿ. ಆ್ಯಕ್ಚುಲಿ ಇದು ಬೀಚ್ ಅನ್ನೋದಕ್ಕಿಂತ ಒಳ್ಳೆ ಸನ್ಸೆಟ್ ವ್ಯೂ ಪಾಯಿಂಟ್ ಆಗಿತ್ತು. ಸೊ ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಹಾಗೆ ಅಲ್ಲಿರೋ ಕಪ್ಪೆ ಚಿಪ್ಪನ್ನೆಲ್ಲ ಹಾಯ್ಕೊತಾ ಇದ್ರು ಎಲ್ಲರೂ. ತುಂಬ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟಾಗಿ ಎಲ್ಲ ಕೂಡ ಚೆನ್ನಾಗಿತ್ತು. ಅಲ್ಲಿ ಬೀಚ್ ಹತ್ರ ಮುಂದೆ ಅಂತೂ ಫೋಟೋಶೂಟ್, ರೀಲ್ಸ್, ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲ ರೀಲ್ಸ್ ಮಾಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು, ಇನ್ನೂ ಸನ್ಸೆಟ್ ಆಗೋಕ್ಕೆ ಟೈಮ್ ಇತ್ತು ಅಂತ ತುಂಬ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡ್ತಾಯಿದ್ವಿ. ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟ ಆಡಿಕೊಂಡು ನಡ್ಕೊಂಡು ಸನ್ಸೆಟ್ ಆಗೋ ಜಾಗಕ್ಕೆ ಬಂದ್ವಿ. ಸೊ ನಾವು ರೀಚ್ ಆಗೋದಕ್ಕೂ ಸನ್ಸೆಟ್ ಆಗೋದಕ್ಕೂ
ಒಂದೇ ಟೈಮ್ ಇತ್ತು. ತುಂಬ ಅಂದರೆ ತುಂಬ ಸಖತ್ತಾಗಿ ಸನ್ಸೆಟ್ ಆಯಿತು. ಅದನ್ನ ಎಕ್ಸ್ಪೀರಿಯೆನ್ಸೇ ಮಾಡೋಕ್ಕಾಗಲ್ಲ. ಎಲ್ಲೋ ತುಂಬ ಹತ್ರದಲ್ಲಿದ್ದೀವೇನೋ ಸನ್ಸೆಟ್ ಆಗ್ತಾ ಇರೋದು ಆ ಲೆವೆಲಿಗಿತ್ತು. ತುಂಬ ಅಂದರೆ ಆಲ್ಮೋಸ್ಟ್ ಎಷ್ಟು ಜನ ಅದಕ್ಕೆ ವೆಯ್ಟ್ ಮಾಡ್ತಿದ್ರು ಅಂದರೆ ಗಟ್ಟಲೆ ವೆಯ್ಟ್ ಮಾಡ್ತಾಯಿದ್ರು ಇದನ್ನ ನೋಡೋಕ್ಕೆ. ತುಂಬ ಸಖತ್ತಾಗಿತ್ತು, ಹೇಳೋಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಅದು ಸುತ್ತ ವೆದರು, ಬೀಚು, ಅಲ್ಲಿ ಸನ್ಸೆಟ್ ನೋಡೋದೇ ಒಂಥರ ಖುಷಿ, ಸಖತ್ತು ಪಾಸಿಟಿವ್ ವೈಬ್ ಇತ್ತು. ಸೊ ಫೇಸಿಗೆ ಯಾವುದೇ ಕ್ರೀಮ್ ಇಲ್ಲ ಅಂದರು, ಯಾವುದೇ ಫಿಲ್ಟರ್ ಇಲ್ಲ ಅಂದ್ರೂ ಅದ್ರ ಆಪೋಸಿಟಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡ್ತಿದ್ರೆ ನಿಂತ್ಕೊಂಡು ನೋಡೋದೇ ಒಂದು ಚೆಂದ, ಒಂದು ಬ್ರೈಟ್ನೆಸ್ಸು ನೆಕ್ಸ್ಟ್ ಲೆವೆಲಲ್ಲಿತ್ತು ಅದೆಲ್ಲನೂ. ಸೊ ನಾವು ಅಲ್ಲೇ ನಿಂತ್ಕೊಂಡು ಒಂದಷ್ಟು ಫೋಟೋಸು ವಿಡಿಯೋಸು ಮಾಡಿಕೊಂಡು ಎಲ್ಲರೂ ಆರಾಮಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ನೇಚರ್ ಮಧ್ಯೆ ಇದ್ದಾಗ ಬೇರೆ ಏನು ಕೂಡ ಬೇಡ, ಬೇರೆ ಎಲ್ಲೇ ಏನೇ ಕೋಟಿ ಕೊಟ್ಟರು ಆ ನೇಚರ್ ಮಧ್ಯೆ ಗ್ರೀನರಿ ಆಗಲಿ, ಸನ್ಸೆಟ್, ಸನ್ರೈಸ್ ಇದೆಲ್ಲ ನೋಡೋದೊಂಥರ ಖುಷಿ, ಮಜಾ. ಎಷ್ಟೇ ನೋವಿದ್ರು ಬೇಜಾರಿದ್ರು ಅದನ್ನು ಮರೆಸುತ್ತೆ. ಆ ಫೀಲಿಂಗೇ ಬೇರೆ ಥರ. ಸೊ ಎಲ್ಲನೂ ಮುಗಿಸಿ ನಾವು ಫೈನಲಿ ರೂಮ್ ಕಡೆ ಹೊರಟ್ವಿ. ನಾವು ರೂಮಿಗೆ ಬಂದು ರೀಚ್ ಆದ್ವಿ. ಸೊ ನಾನಿಲ್ಲಿ ರೂಮ್ ಟೂರ್ ಮಾಡೋಕ್ಕಾಗಿಲ್ಲ, ಏನೋ ಬ್ಯುಸಿಯಲ್ಲಿ ಮರ್ತಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದು ಊಟ ಎಲ್ಲ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ಊಟ ಆದಮೇಲೆ ಮತ್ತೆ ಡ್ಯಾನ್ಸ್. ನೀವು ಈ ಡ್ಯಾನ್ಸ್ನೆಲ್ಲ ನೋಡ್ಕೊಂಡು ಬನ್ನಿ. ನೀ ಏನೇನು ನೋಡ್ಬೇಕು? ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬೌನ್ಸ ನಾ ಕೇಳಿದಕ್ಕೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬರುವುದು ನಿಧಾನ, ವಾಸನೆಗಳು ಬರುಗಿರದೆ ಬರುವುದು ನಿಶಂದಾನ. இன்னிசை பாடி வரும் இளம் காற்றுக்கு உருவமில்லை, காற்றை இல்லை என்றால் ஒரு பாட்டொலி கேட்பதில்லை. ಇವರು ಡ್ಯಾನ್ಸ್ ಇಲ್ಲಿಗೆ ಮುಗಿಲಿಲ್ಲ, ನಾನೇ ಸ್ವಲ್ಪ ಹಾಕಿದ್ದೀನಿ. ಸೊ ನಾವು ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಒಂದು ಬ್ರಿಡ್ಜ್ ನೋಡೋಕೆ ಹೋಗ್ತಿದ್ವಿ, ನೇಚರ್ ಬ್ರಿಡ್ಜು. ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿದೆ. ಯಾವ ಲೆವೆಲಿಗಿದೆ ಅಂದರೆ ಅದನ್ನು ಯಾರೇ ಕಟ್ಟಿದ್ರು ಮೇ ಬಿ ಆ ರೀತಿ ಕಟ್ಟೋಕ್ಕಾಗ್ತಿರ್ಲಿಲ್ವೇನೋ, ಅಷ್ಟು ಚೆನ್ನಾಗಿದೆ. ಬಟ್ ಹೋಗೋಕ್ಕೆ ತುಂಬ ದೂರ ನಡ್ಕೊಂಡು ಹೋಗಬೇಕು. ಫಸ್ಟು ಸ್ಟೆಪ್ಸಿಂದ ಹೋಗಿ ಅಲ್ಲಿ ಬೀಚ್ ಮಧ್ಯದಲ್ಲಿ ಅಲ್ಲಿ ನಡ್ಕೊಂಡು ಹೋಗಬೇಕು. ಸೊ ಸುತ್ತ ನೋಡಲಿಕ್ಕೆಲ್ಲ ಚೆನ್ನಾಗಿದೆ, ಹಾಗಂತ ನಾವು ತೊಗೊಳಕ್ಕಾಗಲ್ಲ. ತುಂಬ ಅಂದರೆ ತುಂಬ ಕಾಸ್ಟ್, ಅದೆಲ್ಲ ವರ್ತ್ ಪ್ರೈಸ್ ಅಲ್ಲ. ಹೋಗಿ ಅಮೌಂಟ್ ಕೊಟ್ಟು ತೊಗೊಳ್ಳೋಣ ಅಂದರೆ ಅದು ವರ್ತಿರಲ್ಲ, ಅಷ್ಟು ತುಂಬ ಬೆಲೆ ಇರುತ್ತೆ. ಸಖತ್ತು ನೇಚರ್ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ವಿ. ಬಿಸಿಲು ತಡೆಯೋಕ್ಕಾಗದೇ ಇರೋ ಲೆವೆಲಿಗೆ ಬಿಸಿಲಿದೆ, ಅಷ್ಟೇ ಗ್ರೀನರಿ ಇದೆ. ಬಟ್ ಸ್ವಲ್ಪನೂ ಗಾಳಿ ಬರ್ತಾ ಇರಲಿಲ್ಲ, ನಡೆಯೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಬಟ್ ಏನೂ ಮಾಡಿಲ್ಲ, ಒಂದನ್ನು ಪಡ್ಕೋಬೇಕಂದ್ರೆ ಒಂದೊಂದು ಕಳ್ಕೊಬೇಕಂತ. ಹಾಗಂತ ನಮ್ಗೆ ಸುಸ್ತಾಗ್ತಿದೆ ಅಂತ ಕೂತ್ಕೊಂಡಿದ್ರೆ ಆ ಪ್ಲೇಸ್ ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ಈ ಥರ ಕಲ್ಲುಗಳ ಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ಫೈನಲಿ ನಡ್ಕೊಂಡು ಹೋಗಿ ರೀಚ್ ಆದ್ವಿ. ಇದೇ ಬ್ರಿಡ್ಜು, ಇದನ್ನು ಯಾರೂ ಕಟ್ಟಿಲ್ಲ, ಅದಾಗ ಅದೇನೇ ಆಗಿರೋದಂತೆ ಬ್ರಿಡ್ಜು. ನೇಚರ್ ಬ್ರಿಡ್ಜ್ ಅಂತ ಅದ್ರ ನೇಮು. ಚೆನ್ನಾಗಿದೆ ನೋಡೋಕ್ಕೆ. ಸೊ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಮೇಲೆಲ್ಲ ಹತ್ತೋಗ್ಬೇಕಿತ್ತು, ಹತ್ತೋಗೋಕ್ಕಾಗಿಲ್ಲ ಅಂತ ಕೆಳಗಡೆನೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಸುತ್ತ ಬೀಚ್ ಇದೆ, ಮಧ್ಯದಲ್ಲಿ ಮಾತ್ರ ಇದು ಬ್ರಿಡ್ಜ್ ರೀತಿ ಇದೆ. ಆ ಬ್ರಿಡ್ಜ್ ಮುಂದೆ ನಿಂತ್ಕೊಂಡು ಫೋಟೋಶೂಟ್ ನಡೀತಾನೆ ಇರುತ್ತೆ. ಎಲ್ಲೋದ್ರೂ ಫೋಟೋಶೂಟ್ ಮುಗಿಯೋದಂಥ ಕತೆ ನಮ್ಮದು ಫೋಟೋಶೂಟ್ದು. ಸುತ್ತ ನೀರಿತ್ತು, ಮಧ್ಯದಲ್ಲಿ ಬ್ರಿಡ್ಜ್ ಹೇಗೆ ಬರುತ್ತೋ ಏನೋ,
ಏನೋ ಒಂಥರ ಎಲ್ಲ ಡಿಫ್ರೆಂಟಾಗಿತ್ತು. ಯಾರಿಂದ ಇದೆಲ್ಲ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ? ಆದರೂ ಆ ಕಲ್ಲು ಮಧ್ಯೆ ನಡ್ಕೊಂಬಂದು ಇಲ್ಲಿ ನೋಡಬೇಕಂದ್ರೆ ಬೇರೆ ಲೆವೆಲೇ, ಅದೆಲ್ಲ ಹೇಳೋಕ್ಕೆ ಆಗಲ್ಲ. ಹಾಗೆ ಅಲ್ಲಿ ಆಕ್ಟೋಪಸ್ ಇತ್ತು, ಅದನ್ನು ಒಂದು ವೀಡಿಯೋ ಮಾಡಿದೆ, ಬಟ್ ಅದು ಕಾಣಿಸಲ್ಲ. ಸೊ ಇನ್ನೇನು ಮಾಡೋದಂತ ಹಾಗೆ ನಾನು ಕೂಡ ಎಲ್ಲನೂ ನೋಡಿಕೊಂಡು ರಿಟರ್ನ್ ಬಂದ್ವಿ. ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು. ಅಷ್ಟು ಬಿಸಿಲಲ್ಲಿ ನಾವು ಅಷ್ಟು ದೂರ ನಡ್ಕೊಂಡು ಹೋಗಿದ್ವಿ, 2 or 3 ಕಿಲೋಮೀಟರ್ಸ್ ಎಲ್ಲ ನೋಡ್ಕೊಂಡು ರಿಟರ್ನ್ ನಮಗೆ ಬೋಟು ವೆಯ್ಟ್ ಮಾಡ್ತಾಯಿತ್ತು. ಸೊ ನಾವು ಹೋಗಿ ಬೋಟಲ್ಲಿ ಸೀಟೆಲ್ಲ ಹುಡುಕಿ ಆರಾಮಾಗಿ ಸೆಟಲಾಗಿ ಕೂತು ಒಂದು 10 to 15 minutes ರೆಸ್ಟ್ ಮಾಡಿದ್ವಿ ಆರಾಮಾಗಿ. ಇದು 3ನೇ ದಿನದ್ದು ಮಾರ್ನಿಂಗ್ ಆಗಿರುತ್ತೆ. ಯಾಕೆ ನಾನು ಎಲ್ಲನೂ ಕಂಟಿನ್ಯೂಷನ್ ಆಗಿ ಮಾಡ್ತಿದ್ದೀನಿ ಅಂದರೆ ನಾನು ತುಂಬ ಲಾಂಗ್ ಗ್ಯಾಪ್ ಆಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಎಷ್ಟೆಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಇದು ನೆಕ್ಸ್ಟ್ ಡೇ ಬೇರೆ ಬೀಚಿಗೆ ಹೋಗಿದ್ವಿ, ಐಲ್ಯಾಂಡಿಗೆ. ಈ ಬೀಚ್ ಎಷ್ಟು ಸೈಲೆನ್ಸ್ ಆಗಿತ್ತು ಅಂದರೆ ಇಲ್ಲಿ ಬರೋರು ಫೋಟೋ ಶೂಟ್ ಬಿಟ್ಟರೆ ಬೇರೆ ಏನೂ ಮಾಡ್ತಿರ್ಲಿಲ್ಲ. ಸೊ ನನಗೊಂದು ಸ್ವಲ್ಪ ಪೀಸ್ಫುಲ್ ಮೈಂಡ್ ಸೆಟ್ ಬೇಕಾಗಿತ್ತು. ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲೀಫ್ ಮಾಡಿಕೊಂಡು ಆರಾಮಾಗಿ, ಹಾಗೆ ಅಲ್ಲೊಂದು ಜೋಕಾಲಿ ಕಟ್ಟಿದ್ರು, ಅದ್ರ ಮೇಲೆ ಕೂತ್ಕೊಂಡು ಬೀಚ್ ನೋಡಿಕೊಂಡು ಒಳ್ಳೆ ಮಜಾ ಮಾಡ್ತಾಯಿದ್ವಿ, ಎಂಜಾಯ್ ಮಾಡ್ತಾಯಿದ್ದೆ. ಸಖತ್ತಾಗಿತ್ತು ಈ ಫೀಲಿಂಗ್. ಈ ಥರ ಮೇ ಬಿ ಮತ್ತೆ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಬೀಚಿಗೆ ಹೋಗ್ಬೋದು, ಬಟ್ ಈ ರೀತಿ ಪೀಸ್ಫುಲ್ ಆದರೆ ಈ ಥರ ಸೈಲೆನ್ಸ್ ಆಗಿರೋ ಬೀಚ್ ಮೇ ಬಿ ನಾನು ಮತ್ತೆ ನೋಡಲ್ಲ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಆಟ ಆಡೋ ಎಂಜಾಯ್ ಮಾಡೋ ಜೋಶಲ್ಲಿರ್ತಾರೆ. ಬಟ್ ಇಲ್ಲಿ ಯಾರು ಕೂಡ ಆಟ ಆಡ್ತಿರ್ಲಿಲ್ಲ, ಎಲ್ಲರೂ ಆರಾಮಾಗಿದ್ದರು. ನಾನು ಕೂಡ ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು ರೀಲ್ಸ್ ಮಾಡಿಕೊಂಡು ಮಜಾ ಮಾಡ್ತಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇದ್ದರೆ, ಸರಿ ಮಾಡ್ಕೋಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಜವಾಗ್ಲೂ ಸರಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.